ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಫಸ್ಟ್ ಟೈಮು ನನ್ನ ಚಾನಲ್ ನೋಡೋರು ಸವಿತಾ ರುಚಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಕ್ಯಾಬೇಜು. ಇದು ಒಂಥರ ಪರ್ಪಲ್ ಕಲರ್ ಕ್ಯಾಬೇಜು. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು, ತುಂಬ ಟೇಸ್ಟು ಕೂಡ ಇದು. ಯಾಕಂದರೆ ವೈಟ್ ಕಲರ್ ಕ್ಯಾಬೇಜಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇದರಲ್ಲಿ ತುಂಬ ಟೇಸ್ಟ್ ಇದೆ. ನಾನು ಹಂಗೇ ಕಟ್ ಮಾಡ್ತಾ ಒಂದೆರಡು ಎಲೆ ಬಾಯಿಗೆ ಹಾಕ್ಕೊಂಡೆ, ಅದು ತಿನ್ನೋಕ್ಕೆ ರುಚಿ ಇದೆ. ನಾನು ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಮಾಡಿದ್ದೀನಿ. ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ. ಇದು ಒಳ್ಳೆಯದು, ಮೈಗೆ ಒಳ್ಳೆಯದು. ಇದು ಸ್ವಲ್ಪ ರೇಟ್ ಜಾಸ್ತಿ, ಅದು 50 ರೂಪಾಯಿ ಇದ್ದರೆ ಇದು 150 ರೂಪಾಯಿ ಆ ಥರ ರೇಟು. ಮಾಮೂಲು ಕ್ಯಾಬೇಜಿಗೆ 50 ರುಪೀಸ್ ಇದ್ದರೆ ಇದು 150 ಆ ಥರ. ಇದು ತುಂಬ ಒಳ್ಳೆಯದು. ಒಂದು ಚಿಕ್ಕದು ಕ್ಯಾಬೇಜ್ ತಂದೆ, ಒಂದು ಪಲ್ಯ ಮಾಡೋಣ, ನಾನು ತಿನ್ನಬೇಕು ಅನಿಸ್ತು. ಈ ಕಡೆ ಬಾಣಲಿ ಇಟ್ಟಿದ್ದೀನಿ, ಮೂರು ಐಟಮ್ ಹಾಕಿ ಸಿಂಪಲ್ ಪಲ್ಯ. ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂಚೂರು ಎಣ್ಣೆ ಹಾಕಿದ್ದೀನಿ. ಇದು ಚೆನ್ನಾಗಿರುತ್ತೆ ಪಲ್ಯ, ದೋಸೆಗೆ, ಚಪಾತಿಗೆ, ರೈಸಿಗೆಲ್ಲ. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಏನಿಲ್ಲ, ಮೂರು ಐಟಮು ನೋಡ್ತಾಯಿರಿ. ಸ್ವಲ್ಪ ಸಾಸಿವೆ ನೋಡಿ, ಸ್ವಲ್ಪ ಸಾಸಿವೆ ಚಟಪಟ ಅನ್ನಲಿ. ಚಟಪಟ ಅನ್ನುವಾಗ ನಾನು ಅದಕ್ಕೆ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋದಷ್ಟೇ, ಇನ್ನೇನಿಲ್ಲ. ಆಮೇಲೆ ಉಪ್ಪು, ಮಾಮೂಲು ಅದು ಉಪ್ಪು ಎಲ್ಲ ಅಡುಗೆಗೆ ಹಾಕಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಲ್ವ. ಇದ್ರದ್ದೊಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು, ಬರೀ ಕ್ಯಾಬೇಜು, ನಂದು ನೈಲ್ ಪಾಲಿಸು ಕಲರು ನೋಡಿ. ಇವಾಗ ಸಾಸಿವೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ನೀವು ಯಾವ ಪಲ್ಯಕ್ಕಾದ್ರೂ ಈರುಳ್ಳಿ ತುಂಬ ಹಾಕಿದ್ರೆ, ಎಷ್ಟು ಹಾಕಿದ್ರೂ ಟೇಸ್ಟ್ ಇರುತ್ತೆ. ಹಂಗಾಗಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ತೀನಿ. ಈರುಳ್ಳಿ ಹಾಕಿದ್ಮೇಲೆ ಅದಕ್ಕೆ ಮಾಮೂಲು ಒಂಚೂರು ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದೆ. ಇವಾಗ ಸ್ವಲ್ಪ ಬಾಡಿಸ್ಕೊಳ್ಳಿ. ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ಕು. ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಒಣಮೆಣ್ಸಿನ್ಕಾಯಿನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ, ಅದೊಂದು ಚೂರು ಹಾಕ್ತೀನಿ ಖಾರಕ್ಕೆ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಲ್ವಾ, ಜಾಸ್ತಿ ಯೂಸ್ ಮಾಡಲ್ಲ ಹಸಿಮೆಣ್ಸಿನ್ಕಾಯಿ. ನೋಡಿ, ಇದು ಮೂರನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈರುಳ್ಳಿ ಚೆನ್ನಾಗಿ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ ಪುಡಿ, ಸಾಸಿವೆ, ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಈ ಕ್ಯಾಬೇಜ್ ಹಾಕ್ತೀನಿ. ಇದು ನೀವು ಮಾಡಿ ತಿನ್ನಿ ಗೊತ್ತಾಗುತ್ತೆ. ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟು. ಇವಾಗ ಸ್ವಲ್ಪ ಅರಿಶಿನ, ಬೇರೆ ಏನೂ ಹಾಕಲ್ಲ, ಇಷ್ಟೇ. ನೀವು ಬೇಕಾದ್ರೆ ತೆಂಗಿನಕಾಯಿ ಹಾಕ್ಬೋದು, ನಾನು ಹಾಕಲ್ಲ ತೆಂಗಿನಕಾಯಿ, ನಿಮಗೆ ಇಷ್ಟ ಆಗಲ್ಲ. ನೀವು ಬೇಕಾದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ನಿಮಗೆ ಇಷ್ಟ ಇದೆ. ನಾನು ಹಾಕಲ್ಲ. ಸ್ವಲ್ಪ ಉಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೀವು ಇದನ್ನ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆಲ್ಲ ಎಷ್ಟು ಶೇರ್ ಮಾಡ್ತೀರ ಮಾಡಿ. ಈ ಕ್ಯಾಬೇಜು ತುಂಬ ಜನ ತಿನ್ನೋದೇ ಇಲ್ಲ. ಇದು ಕ್ಯಾಬೇಜು ತುಂಬ ಜನ ತಿನ್ನೋದಿಲ್ಲ, ಎಲ್ಲರಿಗೂ ಗೊತ್ತಾಗಲಿ. ಸೂಪರಾಗಿರುತ್ತೆ. ಇವಾಗೆಲ್ಲ ಮಿಕ್ಸ್ ಆಯಿತು. ನಾನು ಇದನ್ನ ಏನು ಮಾಡ್ತೀನಿ,
ನೀರು ಹಾಕಲ್ಲ, ಗ್ಯಾಸು ಸಿಮ್ ಇಟ್ಟು 10 ನಿಮಿಷ ಮುಚ್ಚಿದ್ದೀನಿ. ನೀರು ಹಾಕಬಾರ್ದು, 10 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ, ನೀರು ಹಾಕೋಂಗಿಲ್ಲ. ಬನ್ನಿ ಫ್ರೆಂಡ್ಸ್, ನಾನು ನೀರು ಹಾಕದೆ 20 ನಿಮಿಷ ನೀಟಾಗಿ ಬೇಯಿಸಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಆಯಿತು. ಚಿಕ್ಕದು ಬ್ಲೂ ಕಲರ್ ಕ್ಯಾಬೇಜು, ಆ ಕ್ಯಾಬೇಜಿಗೆ 80 ರೂಪಾಯಿ ಕೊಟ್ಟೆ ನಾನು. ಇಷ್ಟಕ್ಕೇ 80 ರೂಪಾಯಿ ಕೊಟ್ಟಿದ್ದೀನಿ. ನೋಡಿ, ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ, ಮತ್ತು ಒಣಮೆಣಸಿನ ಪೌಡ್ರು, ಈರುಳ್ಳಿ, ಕರಿಬೇವು ಸೊಪ್ಪು ಮಾತ್ರ, ಸಾಸಿವೆ, ಉಪ್ಪು, ಅರಿಶಿನ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ತೆಂಗಿನಕಾಯಿ ಹಾಕಿದ್ರೆ ಕೆಟ್ಟೋಗುತ್ತೆ, ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಒಂದು ವಿಡಿಯೋ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ. ಸಿಂಪಲ್, ಬೇಗ ಆಗುತ್ತೆ. ನಂದು 6 ನಿಮಿಷ, 7 ನಿಮಿಷ, 5 ನಿಮಿಷ ಬಿಟ್ಟರೆ ಜಾಸ್ತಿ ಹಿಡಿಯೋಲ್ಲ. ನೋಡಿ, ಈ ಕಡೆ ನಾನು ರವೆ ದೋಸೆ ಮಾಡಿದ್ದೀನಿ. ಈ ರವೆ ದೋಸೆಗೆ ಚಟ್ನಿ, ಅದ್ರ ಜೊತೆಗೆ ಇದನ್ನು ಇವಾಗ ಹಾಕ್ಕೊಂಡು ನಾನು ದೋಸೆ ತಿಂತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಇದನ್ನು ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.